ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ಸದನ ಮತ್ತಷ್ಟು ಕಾವು ಪಡೆದುಕೊಳ್ಳಲಿದೆ. ಪ್ರಮುಖವಾಗಿ ವಿಪಕ್ಷಗಳ ಬತ್ತಳಿಕೆಯಲ್ಲಿರುವ ಎರಡು ಅಸ್ತ್ರಗಳು ಅಂದ್ರೆ ಒಂದು ಬಿ ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿರುವಂತಹ ವಿಚಾರ, ಇದರ ಜೊತೆಗೆ ಬಿಡದಿ ಟೌನ್ಶಿಪ್ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ಸದನದಲ್ಲಿ ಕೋಲಾಹಲ ಎಬ್ಬಿಸೋದಕ್ಕೆ ವಿಪಕ್ಷಗಳು ಸಿದ್ಧತೆ ಮಾಡಿಕೊಂಡಿದೆಯಂತೆ. ಹಾಗಾಗಿ ಇಂದಿನಿಂದ ಕಾವೇರಲಿದೆ ಉಭಯ ಸದನಗಳು. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷಗಳು ತಯಾರಿಯಲ್ಲಿದೆ. ಸಂಪುಟಕ್ಕೆ ನಾಗೇಂದ್ರ ಅವರ ಸೇರ್ಪಡೆ ವಿಚಾರ ಪ್ರಮುಖ ಅಸ್ತ್ರ, ಬಿಡದಿ ಬ್ರಹ್ಮಾಸ್ತ್ರ ಆಗ್ಬಿಟ್ಟಿದೆ. ಬಿಡದಿ ಟೌನ್ಶಿಪ್ ವಿಚಾರ, ವಾಲ್ಮೀಕಿ ಹಗರಣದಲ್ಲಿ ಸಿಲುಕಾಕಿಕೊಂಡವರಿಗೆ ಹೇಗೆ ಸಚಿವ ಸ್ಥಾನ ಕೊಟ್ರಿ? ಮತ್ತೊಂದು ಕಡೆ ಬಿಡದಿ ಟೌನ್ಶಿಪ್ ವಿಚಾರವನ್ನ ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ಲಾನ್ ರೂಪಿಸಿದೆಯಂತೆ ಜೆಡಿಎಸ್ ಮತ್ತು ಬಿಜೆಪಿಯ ಶಾಸಕರು. ರಿಯಲ್ ಎಸ್ಟೇಟ್ಗಾಗಿ ರೈತರ ಭೂಮಿ ಕಬಳಿಕೆ ಪ್ಲಾನ್ ಆರೋಪ, ಕ್ಯಾಬಿನೆಟ್ ವಿಸ್ತರಣೆ, ಖಾತೆ ಕಿತ್ತಾಟದಲ್ಲೇ ಮುಳುಗೋಗಿದೆ ಅಂತ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ವಿಪಕ್ಷಗಳು ಸಿದ್ಧತೆ ಮಾಡಿಕೊಳ್ತಾ ಇದೆ. ಬಟ್ ಇದೆಲ್ಲವನ್ನ ಕೂಡ ಸಮರ್ಥವಾಗಿ ಎದುರಿಸೋದಕ್ಕೆ ಈ ಕಡೆ ಡಿ.ಕೆ. ಶಿವಕುಮಾರ್ ಅಂದ್ರೆ ಆಡಳಿತ ಪಕ್ಷ ಕೂಡ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಿ ನಾಗೇಂದ್ರ ಅವರ ವಿಚಾರವನ್ನ ಕಾಂಗ್ರೆಸ್ ನಾಯಕರೇ ತಗೊಳ್ಳಿ ಈ ಅಸ್ತ್ರವನ್ನ ಅಂತ ಬಿಜೆಪಿ ನಾಯಕರ ಕೈಗೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ವಾಲ್ಮೀಕಿ ಹಗರಣ 185 ಕೋಟಿ ಹಗರಣದಲ್ಲಿ ಸಿಲುಕಾಕಿಕೊಂಡಿರುವಂತಹ ಬಿ ನಾಗೇಂದ್ರ ಅವರ ಕೇಸ್ ಇನ್ನೂ ಕೂಡ ನಡೀತಾ ಇದೆ. ಇಂಥ ಹೊತ್ತಲ್ಲಿ ನೀವು ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಂಡ್ರಿ ಅನ್ನುವಂತಹ ವಿಚಾರ ಇದೆಯಲ್ಲ, ವಿಪಕ್ಷಗಳಿಗೆ ಅದು ಅತಿ ದೊಡ್ಡ ಅಸ್ತ್ರ. ಇವತ್ತು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಎಲ್ಲಿ ತನಕ ಅಂದ್ರೆ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದುಕೊಳ್ಳೋ ತನಕ ಕೂಡ ಈ ವಿಚಾರವನ್ನ ಬಿಡೋದ್ ಬೇಡ ಅಂತ ಬಿಜೆಪಿ ನಾಯಕರು ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ. ಬಟ್ ಮೈತ್ರಿಯಲ್ಲಿ ಒಗ್ಗಟ್ಟಾಗಿ ಹೋರಾಟಗಳು ಮತ್ತು ಈ ಸದನದಲ್ಲಿ ಧ್ವನಿ ಎತ್ತಿದ್ರೆ ಮಾತ್ರ ಸಮರ್ಥವಾಗಿ ಏನಾದ್ರೂ ಇದು ಇಂಪ್ಯಾಕ್ಟ್ ಆಗಬಹುದು. ಇಲ್ಲ ನಾನೊಂದು ತೀರಾ ನೀನೊಂದು ತೀರಾ ಅಂದ್ರೂ ಕೂಡ ಬಹಳ ಕಷ್ಟ. ಹಂಗಾಗಿ ಬಿ ನಾಗೇಂದ್ರ ಅವರ ವಿಚಾರವನ್ನ ಹಿಂಗೆ ಪ್ರಸ್ತಾಪ ಮಾಡುತ್ತೆ ವಿಪಕ್ಷಗಳು ಅನ್ನೋದು ಒಂದು ಕುತೂಹಲ. ಆದ್ರೆ ಇದರ ಮಧ್ಯದಲ್ಲಿ ಜೆಡಿಎಸ್ ನ ಕೈಯಲ್ಲಿರುವಂತಹ ಅತಿ ದೊಡ್ಡ ಅಸ್ತ್ರ ಅಂದ್ರೆ ಬಿಡದಿ ಟೌನ್ಶಿಪ್ ವಿಚಾರ, ಇದು ಕೂಡ ಇವತ್ತು ಪ್ರಸ್ತಾಪ ಆಗಲಿದೆ. ವಿಪಕ್ಷಗಳಿಗೆ ತಿರುಗೇಟ್ ಕೊಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಮತ್ತು ಅವರ ತಂಡ ಸಿದ್ಧ ಮಾಡ್ಕೊಂಡಿದ್ದಾರೆ. ಹೀಗೆ ಬಿಜೆಪಿ ಅವಧಿಯಲ್ಲಾಗಿರುವ ಘಟನೆಗಳನ್ನ ನೆನಪು ಮಾಡೋ ಮೂಲಕ ಕೌಂಟರ್ ಕೊಡೋದು, ಬಿಜೆಪಿ ಜೆಡಿಎಸ್ ಅವಧಿಯಲ್ಲಿನ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಕೌಂಟರ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಅನ್ನ ಕಟ್ಟಿ ಹಾಕುವುದಕ್ಕೆ ಆಡಳಿತ ಪಕ್ಷ ಸಿದ್ಧತೆ ಮಾಡಿಕೊಂಡಿದೆ. ಕಾರಣ ಕುಮಾರಸ್ವಾಮಿ ಅವರ ಕಾಲದಲ್ಲೇ ಈ ಯೋಜನೆ ಕೈಗೆತ್ತಿಕೊಂಡಿರೋದು. ಹಾಗಾಗಿ ಅದು ಕೂಡ ಅಸ್ತ್ರ ಆಗಿ ಹೋಗಿದೆ ಆಡಳಿತ ಪಕ್ಷಕ್ಕೆ. ಈ ವಿಚಾರಗಳನ್ನ ಪ್ರಸ್ತಾಪ ಮಾಡೋ ಮೂಲಕ ಮೈತ್ರಿ ನಾಯಕರನ್ನ ಕಟ್ಟಿ ಹಾಕುವುದಕ್ಕೆ ಆಡಳಿತ ಪಕ್ಷ ಕೂಡ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ಸದ್ಯ ಡೀಟೇಲ್ ಸಿಗ್ತಾ ಇದೆ. ಒಂದಂತೂ ಬಹಳ ಸ್ಪಷ್ಟ, ಇವತ್ತು ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ಮಧ್ಯೆ ಒಂದು ವಿಚಾರ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಬಹುದು ಅಂದ್ರೆ ಅದು ಬಿಡದಿ ಟೌನ್ಶಿಪ್ ವಿಚಾರ ಮಾತ್ರ. ಕಾರಣ ಪ್ರತ್ಯೇಕ ಹೋರಾಟ, ಪ್ರತಿಭಟನೆ ಮತ್ತು ಪಾದಯಾತ್ರೆ ಮಾಡಿರುವಂತಹ ಜೆಡಿಎಸ್ ನಾಯಕರು ಇವತ್ತು ಸದನದಲ್ಲಿ ಸೈಲೆಂಟ್ ಆಗಿ ಕೂರೋ ಮಾತಿಲ್ಲ ಅಂತಿದ್ದಾರೆ. ಹಂಗಂದ ಮಾತ್ರಕ್ಕೆ ಆಡಳಿತ ಪಕ್ಷ ಇವತ್ತು ಈ ಅಸ್ತ್ರವನ್ನ ಬಿಟ್ಟಾಗೆಲ್ಲ ಸೈಲೆಂಟ್ ಆಗಿ ಕೂತ್ಕೊಳ್ತಾರ ಡಿ.ಕೆ. ಶಿವಕುಮಾರ್? ಖಂಡಿತ ಇಲ್ಲ. ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತಹ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರ ಕಾಲದಲ್ಲಿ ಏನ್ ಬೆಳವಣಿಗೆ ಆಗಿತ್ತು, ಇವರೇ ಈ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದು, ಯಾಕೆ ಬಿಟ್ರು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡೋ ಮೂಲಕ ಜೆಡಿಎಸ್ ನಾಯಕರನ್ನ ಕೂಡ ಕಟ್ಟಿ ಹಾಕುವುದಕ್ಕೆ ಪ್ಲಾನ್ ರೂಪಿಸಿದ್ದಾರಂತೆ. ಹಂಗಾಗಿ ಇದೇ ವಿಚಾರ ಇವತ್ತು ಸದನದಲ್ಲಿ ಅತಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇದರಿಂದ ಸಮಯ ವ್ಯರ್ಥ ಮತ್ತು ಗದ್ದಲ ಕೋಲಾಹಲ ಆದಾಗ ಕಲಾಪ ಮುಂದೂಡಿಕೆ ಆಗುತ್ತೆ. ಅದೇ ರೀತಿ ಬೆಳವಣಿಗೆ ಇವತ್ತು ನಿರೀಕ್ಷೆ ಮಾಡಬಹುದು ಜನ.